ಅದೇ ಇವರು ಕಪ್ಪು ಬಾವುಟವನ್ನು ತೋರಿಸಿ ನಮಗೆ ಇದನ್ನು ಮಾಡಿ ಅಂತ ಹೇಳಿ, ಒಳ ಮೀಸಲಾತಿ ವರ್ಗೀಕರಣ ನೀವು ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡಬಾರ್ದು ಅಂತ ಹೇಳಿ, ಗೋ ಬ್ಯಾಕ್ ಅಂತ ಹೇಳಿ ಗಿರಾವ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರೆ ಈಗ ಸರ್ಕಾರಕ್ಕೆ ನಾವು ಯಾರ ಮುಂದೆ ಹೇಳ್ಕೋಬೇಕು? ಸರ್ಕಾರ ಹಗುರವಾಗಿ ನಾವು ಮಾತನಾಡಬಾರ್ದು. ಅಲ್ಲಿ ಬಂದಿರತಕ್ಕಂಥ ಧಾರ್ಮಿಕ ಕ್ಷೇತ್ರ, ಬಂಜಾರ ಸಮಾಜದ ಒಂದು ಪವಿತ್ರ ಪುಣ್ಯ ಕ್ಷೇತ್ರ, ಅಂಥ ಒಂದು ಕ್ಷೇತ್ರದಲ್ಲಿ ಅವರು ಉದ್ಘಾಟನೆಗೆ ಬಂದಿದ್ದಾರೆ. ನಾವು ಅವ್ರನ್ನ ಗೌರವ ಕೊಟ್ಟಿದ್ದೇವೆ, ಗೌರವಿಸಿದ್ದೇವೆ. ನಮ್ಮ ಮನವಿಯನ್ನು ಅವರಿಗೆ ಕೊಡಬೇಕಾದ್ರೆ ಅವರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರೆ ನಾವೇನು ಇಲ್ಲಿ ಆಸ್ತಿ ಕೇಳ್ತಾ ಇಲ್ಲ. ಜಗ್ಗಲ್ಲ ಬಗ್ಗಲ್ಲ ಅನ್ನೋದಕ್ಕೆ ನಾವು ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನು, ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅದನ್ನು ಅವರು ಸಮಾಧಾನದಿಂದ ಎಲ್ಲರ ವಿಶ್ವಾಸವನ್ನು ಪಡೆದು ನಾನು ಇದನ್ನು ಚರ್ಚೆ ಮಾಡ್ತೇನೆ, ನಾನು ಇದನ್ನು ಮನವೊಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕರು, ಹಿಂದುಳಿದವರ ಶಕ್ತಿ, ಹಿಂದುಳಿದವರ ಧ್ವನಿ. ಇವತ್ತು ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ನಮಗೆ ನ್ಯಾಯ ಕೊಡ್ತಾರೆ ಅಂತೇಳಿ. ಅವತ್ತಿನ ವೇದಿಕೆಗೆ ಬಂದಿಲ್ಲ. ಕಾರಣ ಇಷ್ಟೇ, ಅವರೆಲ್ಲ ಗೆರವು ಮಾಡ್ತಾರೆ, ನಮ್ಮ ಬೇಡಿಕೆಗಳನ್ನು ಮುಂದಿಡ್ತಾರೆ, ಈ ಸಮಾಜ ಆಕ್ರೋಶದಲ್ಲಿದೆ ಅಂತ ಅವ್ರಿಗೆ ಗೊತ್ತಿತ್ತು, ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಬಂದಿಲ್ಲ. ಅದರ ನಂತರದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ನಾವೆಲ್ಲ ಗೋ ಬ್ಯಾಕ್ ಅಂಥೇಳಿ ನಮ್ಮ ಭಕ್ತಾದಿಗಳು ಸಾರ್ವಜನಿಕವಾಗಿ, ಸಾಮೂಹಿಕವಾಗಿ ಅವರನ್ನ ಘೋಷಣೆಯನ್ನು ಕೂಗಿದಾಗ ಅಲ್ಲಿ ಇವರು ಈ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆಯದಲ್ಲ, ಸರಿಯಲ್ಲ, ಸಮಾಜಕ್ಕೆ ಇದು ನೋವನ್ನು ಉಂಟು ಮಾಡಿದೆ, ಸಮಾಜದ ನಮ್ಮ ಏನು ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾವು ಕೇಳ್ತೀವಿ.